ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಇವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅಂದಾಗೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಮೊದಲಿಗೆ ರಂಗನಾಥ್ ಅವರು ಫೋನ್ನ ನೋಡ್ತಾ ಇರ್ತಾರೆ. ಆಗ ಶಾಂತಿ, ಏನ್ರಿ ನೀವು ಇಲ್ಲೂ ಫೋನ್ ನೋಡೋಕ್ಕೆ ಅಂತ ಬಂದ್ರ ಅಂತ ಹೇಳಿ ಕೇಳ್ತಾಳೆ. ಆಗ ಏನೇ ನಿನ್ನ ಗೋಳು, ಆಗಿಂದ ನೋಡ್ತಾನೆ ಇದ್ದೀನಿ ಕಚ್ಚಿ ಅಂತ ಹೇಳ್ಬಿಟ್ಟು ಕೋತಿ ಥರ ಆಡ್ತಾನೆ ಇದೆಯಾ, ಇನ್ನು ಟೈಮ್ ಇದೆ, ಸ್ವಲ್ಪ ಗಂಭೀರವಾಗಿರು ಅಂತ ಹೇಳ್ತಾರೆ. ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಬಾಯಿ ಮುಚ್ಕೊಂಬಾ ಅಂತ ಹೇಳ್ಬಿಟ್ಟು ಅವರು ಹೊರಡ್ತಾರೆ ಅಲ್ಲಿಂದ. ಮನೋಜು, ಏನಿದು ಚೌಲ್ಟ್ರಿನ ಇಷ್ಟೊಂದು ಗ್ರ್ಯಾಂಡ್ ಆಗಿದೆ, ನಿಮ್ಮ ತಂದೆ ಬಂದರೆ ನಮಗೆ ಹೆಮ್ಮೆ ಇರುತ್ತೆ. ಅಂದಾಗೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳಿದೆ ಮಾವ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ರೋಹಿಣಿ, ಫ್ಲೈಟು ಲ್ಯಾಂಡ್ ಆಗಿರಬೇಕು ಮನೋಜ್, ಇನ್ನೇನು ಬರ್ತಾರೆ ಅಂತ ಹೇಳ್ತಾಳೆ. ಚೇತನ್ ಬಂದ್ಬಿಟ್ಟು, ಆಯ್ತು ಕಣೋ ಬರ್ತೀನಿ, ಎಲ್ಲ ಆದಮೇಲೆ ಫೋನ್ ಮಾಡೋ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ, ಏನಿದ್ರು ಸಂಜೆ ಆಗುತ್ತೆ, ಹೋಗು ಅಲ್ಲಿವರೆಗೂ ಬಾಚ್ಕೊ ಅಂತ ಹೇಳ್ತಾನೆ. ಮಾಡ್ತೀನಿ ಬರೀವಂತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಚೇತನ್ ಹೊರಡ್ತಾನೆ. ನೆಕ್ಸ್ಟು ಗಾಡಿನ ಲಾಕ್ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಆಗ ಇಲ್ಲ ಮಾಡಬೇಕು ಅಂತ ಹೇಳಿದಾಗ, ಈಗ ಹೇಗೆ ಲಾಕ್ ಮಾಡ್ತೀರೋ ಅಲ್ಲಿವರೆಗೂ ನಿಮ್ಮ ಬಾಯಿನೂ ಕೂಡ ಹಾಗೆ ಲಾಕ್ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾಳೆ. ಆಗ ಸೂರ್ಯ, ಸರಿ ಏನಾದರೂ ಬೀಗದ ಕೀ ಅಥವಾ ಬೀಗ ತಂದಿರೋ ಕೊಡು, ಲಾಕ್ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಶಾಂತಿ ಬರ್ತಾಳೆ. ಬೀಗ್ರೆ ನಾವೇನಾದ್ರು ಲೇಟಾಗಿ ಬಂದ್ವಾ, ನಮಸ್ಕಾರ ಅಂತ ಹೇಳ್ಕೊಂಡು. ಆಗ ಹಾಗೇನಿಲ್ಲ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅವಳು ಶೀಲಾ. ಅಷ್ಟು ವಾಸುದೇವ್, ಬಾ ರಂಗ ಅಂತ ಹೇಳ್ಬಿಟ್ಟು ಕರಿತಾನೆ. ಆಗ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ, ಏನು ಹೀಗೆ ಕರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲ ಸಾರಿ, ಬನ್ನಿ ರಂಗನಾಥ್ ಅವರೇ, ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗಿದ್ದೀನಿ, ತಾವು ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೇಳ್ತಾರೆ. ನೆಕ್ಸ್ಟು ಶಾಂತಿ, ಅವಾಗವಾಗ ಶೀಲಾ ಅವರು ಬರ್ತಾ ಇರ್ತಾರೆ ಮನೆಗಾದರೆ ನೀವೇ ಬರೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ವಾಸುದೇವ್ನ ಕೇಳ್ತಾಳೆ. ಆಗ ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬರೋಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ವಾಸುದೇವ್ ಹೇಳ್ತಾನೆ. ಕರಿಮಣಿ ಶಾಸ್ತ್ರನ ಇಷ್ಟು ದೊಡ್ಡ ಮಂಟಪದಲ್ಲಿ ಮಾಡ್ತಾ ಇದ್ದೀರಾ, ನನಗೆ ತುಂಬ ಸಂತೋಷ ಆಯಿತು. ಹಾಗೆಯೇ ನಮ್ಮ ಹಿರಿಯ ಸೊಸೆಗೂ ಕೂಡ ಇಲ್ಲಿ ಕರಿಮಣಿ ಶಾಸ್ತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಇನ್ನೂ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾಳೆ. ಅಲ್ಲೇನಿದೆ, ಬನ್ನಿ ಎಲ್ಲ ಒಳಗೆ ಬನ್ನಿ ಅಂತಂದಾಗ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಇನ್ನು ಹಾಗೆ ಶಾಂತಿ ಕಾರ್ನ ನಿಲ್ಲಿಸ್ಬಿಟ್ಟು ಬರ್ತಾ ಇರ್ತಾರೆ. ಆಗ ಎಡು ಬೀಳ್ತಾನೆ ಸೂರ್ಯ. ಯಾಕ್ರಿ, ನಿಧಾನಕ್ಕೆ ಬನ್ನಿ ಅಂತ ಹೇಳ್ತಾಳೆ. ಆಗ ನಿಧಾನಕ್ಕೆ ಮೆಟ್ಲು ಹತ್ಕೊಂಡು ಬರ್ತಾರೆ. ವಾಸುದೇವ್ ಅವ್ರ ಹತ್ರ ಮೇಲೆ ಬೀಳೋಂಥರ ಹೋಗ್ಬಿಟ್ಟು ನಮಸ್ಕಾರ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಅಲ್ಲಿಂದ ಒಳಗಡೆ ಹೋಗ್ತಾನೆ. ಆಗ ಮೀನಾ ಕೂಡ ನಮಸ್ಕಾರ ಮಾಡಿ ಒಳಗಡೆ ಹೋಗ್ತಾಳೆ. ಸೊ ರೋಹಿಣಿ, ಪೂಜಾನ ನೀನು ಯಾವಾಗಲೇ ಬಂದೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ನಾನು ಆಗಲೇ ಬಂದೆ ಕಣೆ ಅಂತ ಹೇಳಿದಾಗ, ಸರಿ ಎಲ್ಲ ರೆಡಿ ಇದೆಯಾ ಅಂತ ಹೇಳಿದಾಗ, ನಾವು ಅಂದ್ಕೊಂಡಂಗೆ ಆಗುತ್ತಾ ಅಂತ ಕೇಳ್ತಾಳೆ. ಹ್ಞೂ ಕಣೆ, ಎಲ್ಲ ರೆಡಿ ಇದೆ ಅಂತ ಹೇಳ್ಬಿಟ್ಟು ಪೂಜಾ ಹೇಳ್ತಾಳೆ. ಎಲ್ಲ ಚೌಲ್ಟ್ರಿ ಒಳಗಡೆ ಬಂದು ಸೆಲ್ಫಿ ತಗೊಳ್ತಾ ಇರ್ತಾರೆ. ಅಷ್ಟರೊಳಗಡೆ ಶೀಲಾ ಬಂದುಬಿಟ್ಟು, ರೂಮ್ ರೆಡಿ ಇದೆ, ಇಬ್ಬರೂ ರೆಡಿ ಆಗಲಿ ಅಂತ ಹೇಳ್ತಾರೆ. ಆಗ ಸರಿ, ಶ್ರುತಿನ ರೂಮ್ ಎಲ್ಲಿದೆ, ಶ್ರುತಿ ನೀನು ಹೋಗಿ ಇಲ್ಲಿ ರೆಡಿ ಆಗು ಅಂತ ಹೇಳ್ತಾಳೆ. ಮತ್ತು ರೋಹಿಣಿ ರೂಮ್ ಎಲ್ಲಿದೆ ಅಂತ ಕೇಳಿದಾಗ, ಅಲ್ಲಿ ಮೇಲ್ಗಡೆ ಇದೆ ಅಂತ ಹೇಳಿದಾಗ, ಸರಿ ಆಯಿತು ಬಾ ರೋಹಿಣಿ ನೀನು ರೆಡಿ ಆಗು ಅಂತ ಹೇಳ್ಬಿಟ್ಟು ಶಾಂತಿ ರೋಹಿಣಿನ ಕರ್ಕೊಂಡು ಹೋಗ್ತಾಳೆ. ಹಾಗೆಯೇ ಸರಿ ಮಾವ ಬನ್ನಿ ನಾವು ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆವಾಗ ಹೋಗ್ಲಿಕ್ಕೆ ಅಂತ ಹೊರಡ್ತಾ ಇರ್ತಾರೆ. ಅಷ್ಟರೊಳಗೆ ಒಂದು ಕಾಲ್ ಬರುತ್ತೆ. ಕೇಶವ ಕಾಲ್ ಮಾಡಿದ್ದಾನೆ, ಇಲ್ಲೆಲ್ಲೋ ಬಂದಿದ್ದಾನೆ ಅನಿಸುತ್ತೆ, ಅವನನ್ನು ಇನ್ವೈಟ್ ಮಾಡಿದ್ದೆ, ಸರಿ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಆ ಫೋನ್ನ ಅಟೆಂಡ್ ಮಾಡಿಕೊಂಡು, ಹಲೋ ಕೇಶವ ಎಲ್ಲಿದೆಯೋ ಅಂತ ಹೇಳ್ಬಿಟ್ಟು ಕೇಳ್ಕೊಂಬರ್ತಾನೆ. ಕೇಶವ ಹೊರಗಡೆನೇ ಇರ್ತಾನೆ, ಚೌಲ್ಟ್ರಿ ಹೊರಗಡೆ. ಇಲ್ಲೇ ಇದೆಯಾ, ಬಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಕಾಲ್ ಕಟ್ ಮಾಡಿ ಅವನನ್ನು ಕರ್ಕೊಂಬರೋಕ್ಕೆ ಅಂತ ಹೋದಾಗ, ಏನು ಇಷ್ಟು ದೊಡ್ಡ ಚೌಲ್ಟ್ರಿನಲ್ಲಿ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಶವ ಕೇಳಿದಾಗ, ಬದಲಾಗಿದ್ದಾನೆ ಅನ್ಸುತ್ತಲ್ವ ವಾಸುದೇವ್ ಅಂತಂದಾಗ, ಅವನೆಲ್ಲೋ ಬದಲಾಗ್ತಾನೆ, ಸೊ ಏನೋ ಮಗಳಿಗೋಸ್ಕರ ಮಾಡ್ತಾ ಇದ್ದಾನೆ, ನಾವು ಅದನ್ನು ಸಹಿಸ್ಕೊಂಡು ಹೋಗ್ಬೇಕಷ್ಟೇ ಬಾ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಒಂದು ಕಡೆ ಒಂದು ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ತಾರೆ. ಮೀನಾ ಹಾಗೆ ಸೂರ್ಯ ಹಿಂದೆ ಹೋಗಿ ಕೂತ್ಕೊಂಡಿರ್ತಾರೆ. ಅದನ್ನು ನೋಡಿದಂಥ ರವಿ ಅಲ್ಲಿಗೆ ಬಂದು, ಯಾಕೆ ಸೂರ್ಯ ಇಲ್ಲಿ ಕೂತಿದ್ಯಾ, ಫ್ರಂಟಲ್ಲಿ ಕೂತ್ಕೊಳ್ಳೋದಲ್ವೇನೋ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅವನು ಮೂಕ ಭಾಷೆನಲ್ಲೇ ಸನ್ನೆ ಮಾಡ್ಕೊಂಡು ಮಾತಾಡ್ತಾ ಇರ್ತಾನೆ. ಆಗ ನೀವೇನು ಯೋಚನೆ ಮಾಡಬೇಡ ರವಿ, ಬಂದವ್ರನ್ನ ರಿಸೀವ್ ಮಾಡ್ಕೋಬೇಕಲ್ಲ, ಅದಕ್ಕೆ ಇಲ್ಲಿ ಕೂತಿದ್ದೀವಿ, ನೀವು ಹೋಗಿ ರೆಡಿ ಆಗು ಅಂತ ಹೇಳಿದಾಗ, ಸರಿ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಡ್ತಾನೆ ರೆಡಿ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು. ವಾಸುದೇವ್ ರಂಗನಾಥ್ನ ತೋರಿಸ್ಬಿಟ್ಟು, ನಾನು ಹೇಳಿದ್ನಲ್ಲ ಅದು ಇವನ ಬಗ್ಗೆನೇ, ನಿನ್ನ ಕೆಲಸ ಶುರು ಮಾಡ್ಕೊ ಅಂತ ಹೇಳ್ಬಿಟ್ಟು ಅವನನ್ನು ಕಳಿಸ್ತಾರೆ. ಆ ವ್ಯಕ್ತಿ ಬಂದು ರಂಗನಾಥ್ ಅವ್ರ ಪಕ್ಕ ಕೂತ್ಕೊಂಡು ಕಾಲು ಅಲ್ಲಾಡಿಸ್ಕೊಂಡು ಕಾಲ್ನಲ್ಲಿ ಅವನ್ನ ಬಟ್ಟೆನ ಟಚ್ ಮಾಡ್ತಾ ಇರ್ತಾನೆ. ಸೊ ಎಷ್ಟೇ ಹಿಂದೆಗಡೆ ಹೋದ್ರೂ ಸರ್ಕೊಂಡ್ರೂ ಕೂಡ ಅವನು ಮುಂದೆ ಹಾಗೆ ಅಲ್ಲಾಡಿಸ್ಕೊಂಡು ಟಚ್ ಮಾಡ್ತಾನೆ ಇರ್ತಾನೆ ಕಾಲಿಂದ. ಆಗ ಅದನ್ನು ನೋಡಿದಂಥ ರಂಗನಾಥ್, ಸರಿ ಹೋಗಲ್ಲ, ಸರಿ ನಡಿ ನಾವು ಬೇರೆ ಕಡೆ ಎದ್ದು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೇಶವ್ಗೆ ಹೇಳ್ಬಿಟ್ಟು ಬೇರೆ ಕಡೆ ಹೋಗಿ ಕೂತ್ಕೊಳ್ತಾರೆ. ಕೇಶವ್, ಎಷ್ಟು ಧೈರ್ಯ ನೋಡು, ನಿನಗೆ ಅವನು ಕಾಲಲ್ಲಿ ಟಚ್ ಮಾಡ್ತಾನೆ ಅಂತ ಹೇಳಿದಾಗ, ಇದೆಲ್ಲ ಆ ವಾಸುದೇವ್ ಮಾಡಿಸ್ತಾ ಇರೋದು, ಇಲ್ಲಿ ಸೂರ್ಯ ಬಂದಿದ್ದಾನೆ, ನನಗೆ ಅವಮಾನ ಆದರೆ ಸೂರ್ಯ ರೊಚ್ಚಿಗೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಗೊತ್ತು, ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾನೆ, ಸರಿ ಬಾ ಬೇರೆ ಕಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೊಳ್ತಾರೆ. ರೋಹಿಣಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಪೂಜಾ, ಏನೇ ಕಣ್ಬಿಟ್ಕೊಂಡು ಕನಸು ಕಾಣ್ತಾ ಇದೆಯಾ ಅಂತ ಕೇಳಿದಾಗ, ತಮಾಷೆ ಮಾಡಬೇಡ್ವೆ, ಮೀನಿಂಗ್ ಮಾಡಿದಾಗೆ ಸಿಂಪಲ್ಲಾಗಿ ಮನೆಯಲ್ಲೇ ತಾಳಿಶಾಸ್ತ್ರನ ಮಾಡಿದರೆ ಸರಿ ಹೋಗ್ತಿತ್ತು, ಇವರು ಇಲ್ಲಿ ಬಂದು ನನ್ನನ್ನು ಇಕ್ಕಟ್ಟಿಗೆ ಸಿಗಾಕಿಸ್ತಾ ಇದ್ದಾರೆ ಅಂತ ಹೇಳಿದಾಗ, ನಿನಗೆ ಇಷ್ಟು ಗ್ರ್ಯಾಂಡಾಗಿ ತಾಳಿಶಾಸ್ತ್ರ ಮಾಡಿಕೊಡು ಅಂತಂದಿದ್ರೆ ಅದಕ್ಕೆ ಮತ್ತೆ ದುಡ್ಡೆಲ್ಲಿಂದ ತರ್ತಿದ್ದೆ, ಹೇಗೋ ನಡೀತಾ ಇದೆಯಲ್ಲ ಅದಕ್ಕೆ ಖುಷಿ ಪಡು ಅಂತ ಹೇಳ್ಬಿಟ್ಟು ಪೂಜಾ ಹೇಳ್ತಾಳೆ. ಹಾಗೆ ಹೇಳಬೇಕಾದ್ರೆ ಅಷ್ಟರಲ್ಲಿ
ಈ ಸಂಚಿಕೆಯ ಭಾಗ 1 ಮುಕ್ತಾಯ ಆಗುತ್ತೆ. ಭಾಗ 2 ಕೂಡ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.